ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ಖರ್ಗೆಗೆ ಮಹಾಮುಖ ಭಂಗವನ್ನೇ ತಂದಿಟ್ರಲ್ಲ ಡಿ.ಕೆ. ಶಿವಕುಮಾರ್. ಸೆಷನ್ನಲ್ಲೇ ಡಿ.ಕೆಯನ್ನ ಹಾಡಿ ಹೊಗಳಿದ ಬಿಜೆಪಿಯ ಟಾಪ್ ಲೀಡರ್. ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವರ ಇತ್ತೀಚಿನ ಬದಲಾದ ವರಸೆ, ಈ ಹೊತ್ತಲ್ಲೇ ಬಿಜೆಪಿಯಿಂದ ಬರ್ತಾ ಇರುವಂತಹ ಈ ಬಾಣ, ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ನ ಮುಂದೆ ಇಡ್ತಾ ಹೋಗ್ತೀವಿ. ಕೈಪಾಳ್ಯದಲ್ಲಿ ಇದು ಮುಜುಗರದ ಪರಿಸ್ಥಿತಿಯನ್ನು ತಂದಿಟ್ಟಿದೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರ ಇಶಾ ಕಾರ್ಯಕ್ರಮದಿಂದ ಶುರು ಆಯ್ತಲ್ವಾ, ಸಿಕ್ಕಾಪಟ್ಟೆ ಟೀಕೆ ಟಿಪ್ಪಣಿಗಳನ್ನು ಎದುರಿಸಿದ್ರು ಡಿ.ಕೆ. ಶಿವಕುಮಾರ್ ಅವರು ಪಕ್ಷದಿಂದ. AICC ಲೆವೆಲ್ನಿಂದ ಸುಮಾರು ಪ್ರಮುಖರೇ ಟೀಕೆ ಮಾಡಿದ್ರು. ಸಿದ್ಧಾಂತದ ಜೊತೆ ಕಾಂಪ್ರಮೈಸ್ ಆಗೋಕ್ಕೂ ಹಿಂಜರಿಯವರಲ್ಲ ಅನ್ನೋ ರೀತಿ, ರಾಹುಲ್ ಗಾಂಧಿ ಅವ್ರಿಗೆ ಅವಮಾನ ಮಾಡಿದವ್ರ ಜೊತೆ, ಹೀಯಾಳಿಸಿದವ್ರ ಜೊತೆ ಸ್ಟೇಜ್ ಶೇರ್ ಮಾಡ್ತೀರಾ ಅಂತ ಅಟ್ಯಾಕ್ ಆಯಿತು. ಇಲ್ಲೇ ರಾಜಣ್ಣವರು ಸುಮಾರು ಜನ ಮಿನಿಸ್ಟರ್ಗಳೆಲ್ಲ ಡಿ.ಕೆ. ಶಿವಕುಮಾರ್ ವಿರುದ್ಧ ಹರಿಹಾಯ್ದಿರೋದನ್ನು ನೋಡಿದ್ದೀವಿ. ಇಷ್ಟೆಲ್ಲ ಆಗಿದೆಯಲ್ವಾ. ಈಗ ನೋಡಿ, ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಮತ್ತು ಖರ್ಗೆ ಅವ್ರಿಗೆ ಯಾವ ರೀತಿ ಮುಜುಗರದ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಅಂತ. ಅವ್ರ ಪಾಡಿಗೆ ಅವರು ಕರೆದ್ರು ಹೋದ್ರು, ಅದರಲ್ಲೇನು ವಿಶೇಷ ಇಲ್ಲ. ಮತ್ತು ಹಿಂದೆ ಮಹಾಕುಂಭದಲ್ಲೂ ಹೋಗಿ ಭಾಗಿಯಾಗ ಬಂದರು. ಅದು ತನ್ನ ನಂಬಿಕೆ ಅಂತ ಹೇಳ್ಕೊಂಡ್ರು. ಮಹಾಕುಂಭಕ್ಕೆ ಹೋಗಿದ್ದು ತಪ್ಪು ಅಂತ ಯಾರೂ ಹೇಳೋಕ್ಕಾಗಲ್ಲ. ಆದರೆ ಈಗ ಪಕ್ಷದಲ್ಲಿ ಯಾವ ರೀತಿ ಮುಜುಗರದ ಪರಿಸ್ಥಿತಿ ಸೃಷ್ಟಿಯಾಗಿದೆ ನೋಡಿ. ಯೋಗಿ ಆದಿತ್ಯನಾಥ್ ಅವರು, ಬಿಜೆಪಿಯ ಟಾಪ್ ಲೀಡರ್ ಒಬ್ಬರು, ಮುಖ್ಯಮಂತ್ರಿಯೊಬ್ಬರು, UPಯ ಸೆಷನ್ನಲ್ಲಿ ಮತ್ತೊಂದು ರಾಜ್ಯದ ಅಧಿವೇಶನದಲ್ಲಿ ಆಡಿದ ಮಾತುಗಳು ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ. ಅವರು ಕುಂಭಮೇಳ ಟೀಕಿಸಿದವ್ರ ಬಗ್ಗೆ ಅಟ್ಯಾಕ್ ಮಾಡ್ತಾ ಹೋಗ್ತಾರೆ. ಏನು ಕಾಣಿಸಿದೆ, ಕುಂಭಮೇಳದಿಂದ ಏನು ಸಿಕ್ಕಿದೆ, ಅಲ್ಲೇನು ಅದು ಹೋಯ್ತಾ, ಬಡತನ ಹೋಯ್ತಾ, ಇದು ಹೋಯ್ತಾ ಅಂತ ಟೀಕೆ ಮಾಡಿದ್ರು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಸಾವಿರಾರು ಜನ ಸತ್ತಿದ್ದಾರೆ ಅಂತೆಲ್ಲ ಯಾವ್ಯಾವುದೋ ನೇಪಾಳದೆಲ್ಲ ವಿಜುವಲ್ಸ್ ತೆಗೆದು ವೈರಲ್ ಮಾಡಿದ್ದು, ಅದೆಲ್ಲ ಅಟ್ಯಾಕ್ ಮಾಡಿದ್ರಲ್ಲ. ಈಗ ಮುಂದುವರೆದ ಭಾಗವಾಗಿ ಕುಂಭಮೇಳದಲ್ಲಿ ಯಾರ್ಯಾರಿಗೆ ಏನು ಕಾಣಿಸ್ಬೇಕೋ ಕಾಣಿಸಿದೆ. ಪಾಪ ಹಂದಿಗಳಿಗೆ ಹೊಲಸು ಕಾಣಿಸಿದೆ, ಹದ್ದುಗಳಿಗೆ ಬರೀ ಹೆಣ ಕಾಣಿಸಿದೆ, ಬಡವರಿಗೆ ಕೆಲಸ ಕಾಣಿಸಿದೆ, ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ತಂದುಕೊಟ್ಟಿದೆ. ಕಾಂಗ್ರೆಸ್ನ ನಾಯಕರೇ ಎಷ್ಟೋ ಜನ ಬಂದು ಮಿಂದೆದ್ದು ಹೊಗಳು ಹೋಗಿದ್ದಾರೆ. ಅದಕ್ಕೆ ಉತ್ತಮ ಉದಾಹರಣೆ ಕಾಂಗ್ರೆಸ್ನ ಒಬ್ಬರು ಪ್ರಭಾವಿ ನಾಯಕ ಅಲ್ವಾ ಡಿ.ಕೆ. ಶಿವಕುಮಾರ್. ಈಗಿರೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಡಿ.ಕೆ. ಶಿವಕುಮಾರ್ ಒಬ್ಬರು ಬಿಗ್ ಲೀಡರ್. ಅವರ ಆ ಎಕ್ಸಾಂಪಲ್ ತಗೊಳ್ತಾರೆ. ಕರ್ನಾಟಕದ ಡಿ.ಕೆ. ಶಿವಕುಮಾರ್ DCM ಕುಂಭಮೇಳದಲ್ಲಿ ಭಾಗಿಯಾಗಿದ್ದಷ್ಟೇ ಅಲ್ಲದೆ ಯಾವ ರೀತಿ ಬರೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಓದಿ, ಅವರ ಬರಹವನ್ನು ಓದಿ ಕಾಂಗ್ರೆಸ್ನತ್ತ ಸರಿಯಾದ ಚಾಟಿ ಏಟನ್ನು ಕೊಟ್ಟಿದ್ದಾರೆ. ಕುಂಭಮೇಳ ಸಣ್ಣ ವಿಷಯ ಅಲ್ಲ, ಇದು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿದೆ. ಟೀಕೆ ಟಿಪ್ಪಣಿ ಅಲ್ಲ. ರೈಲು ಅಥವಾ ಕಾಲು ತುಳಿತ ಇನ್ನೊಂದು ಮತ್ತೊಂದು ತಪ್ಪು ಹುಡ್ಕೋಕೆ ಹೋಗಲ್ಲ ನಾನು, ಅಚ್ಚುಕಟ್ಟಾದ ಆಯೋಜನೆ ಅಂತ ಹೇಳಿದ್ರಲ್ವ. ಆ ವಿಚಾರವನ್ನು, ಅವರ ಬರಹವನ್ನು ಡೀಟೇಲ್ ಆಗಿ ಓದಿ, ಸೆಷನ್ನಲ್ಲಿ ಓದಿ ಯೋಗಿ ಆದಿತ್ಯನಾಥ್ ಅವರು ಡಿ.ಕೆ. ಹೆಸರು ತಗೊಂಡು ವಿರೋಧಿಗಳಿಗೆ ಚಾಟಿ ಏಟ್ ಕೊಟ್ಟಿರೋ ಪರಿ ಮಾತ್ರ ಈಗ ಗಮನ ಸೆಳೀತಿದೆ. ಅವ್ರ ಮಾತಲ್ಲೇ ಕೇಳಿಸ್ಕೊಂಡು ಬನ್ನಿ. दलों से जुड़ी हुई राज्य सरकारों के भी नेता प्रयागराज महाकुंभ में आए थे. उनमें डिप्टी CM कर्नाटक, उन्होंने लिखा कि इस पवित्र आयोजन के लिए सभी आयोजकों को धन्यवाद. यह किसी के भी जीवन का एक ऐतिहासिक क्षण है. सरकार ने यहाँ आए करोड़ों लोगों के लिए जो व्यवस्था की है, यह कोई छोटा काम नहीं है. सरकार ने अच्छा काम किया है. मैं महाकुंभ का हिस्सा बनकर के बहुत खुश हूँ. उत्तर प्रदेश सरकार के वरिष्ठ मंत्री मुझसे मिलने बेंगलोर आए थे. उन्होंने मुझे महाकुंभ में शामिल होने का निमंत्रण दिया. मेरे लिए शानदार अनुभव था. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಉರುಳಿಸಿರೋ ದಾಳ ಎಲ್ಲೆಲ್ಲಿ ಸುತ್ತಕೊಳ್ತಿದೆ ಅಂತ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇದೆಲ್ಲ ಗೊತ್ತಿರಲಿಲ್ವಾ? ಕುಂಭಮೇಳವನ್ನ ಟೀಕಿಸಿದ್ರು ಖರ್ಗೆ ಅವರು. ಅದಾಗ್ತಾ ಇದ್ದ ಹಾಗೆ ಡಿ.ಕೆ. ಶಿವಕುಮಾರ್ ಹೋಗಿ ಫ್ಯಾಮಿಲಿ ಸಮೇತ ಮುಳುಗೆದ್ದು ಬಂದರು. ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲೂ ಡೋಂಟ್ ಕೇರ್, ನನಗೆ ಕರೆದ್ರು ಹೋದೆ, ಏನೀಗ ಅಂದರು. ಇದರ ಪರಿಣಾಮ ಗೊತ್ತಿಲ್ಲದೆ ಮಾಡಿದ್ದಾರೆ ಅಂತ ಏನೂ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತಲ್ವಾ. ಈಗ ನೋಡಿ ಏನಾಗ್ತಾ ಇದೆ. CM ಆಗಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ ಡಿ.ಕೆ. ಶಿವಕುಮಾರ್. ಈ ವರ್ಷದ ಕೊನೆ ಒಳಗಡೆ ನವೆಂಬರ್ ಅಷ್ಟೊತ್ತಿಗೆ ದೊಡ್ಡ ಬದಲಾವಣೆ ಆಗಲೇಬೇಕು ಅಂತ ಡೆಡ್ಲೈನ್ ಹಾಕಿ ಬಂದಿದ್ದಾರೆ. ಖರ್ಗೆ ಅವ್ರಿಗೆ ನೀವು ಬೇಕಾದ್ರೆ CM ಆಗಿ ಬಿಟ್ಕೊಡ್ತೀನಿ, ಅದು ಬಿಟ್ಟು ಇನ್ಯಾರೇ ಆಗ್ತೀನಿ ಅಂದರೆ ಅಥವಾ ಬದಲಾವಣೆ ಇಲ್ಲ ಅಂದರೆ ಅದು ಸಾಧ್ಯವೇ ಇಲ್ಲ ಅಂತ ತನ್ನ ಎಚ್ಚರಿಕೆಯ ಸಂದೇಶ, ಅಂತಿಮ ಸಂದೇಶವನ್ನು ತಲುಪಿಸಿ ಬಂದಿದ್ದಾರೆ. ಹೈಕಮಾಂಡ್ಗೆ ಈಗಲೇ ಪ್ರಾಸೆಸ್ ಶುರು ಮಾಡಿ ನವೆಂಬರ್ ಕಂಪ್ಲೀಟ್ ಆಗುತ್ತೆ ಅನ್ನುವಂಥ ತನ್ನ
ನಿರ್ಧಾರವನ್ನ ತಿಳಿಸಿ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಇತ್ತೀಚೆಗಿನ ಬದಲಾದ ವರಸೆ ಬಿಜೆಪಿಗೆ ಯಾವ ರೀತಿ ಅಸ್ತ್ರವಾಗಿದೆ ಅಂದ್ರೆ ಎತ್ತುಕೊಂಡು ಈಗ ಅದನ್ನ ಎತ್ತೆತ್ತಿ ಬಿಜೆಪಿ ಸಂಭ್ರಮಿಸ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ನ ತಮ್ಮುಗಿ ಬೀಳೋದಕ್ಕೆ ಬ್ರಹ್ಮಾಸ್ತ್ರವೊಂದನ್ನು ಡಿ ಕೆ ಶಿವಕುಮಾರ್ ಕೊಟ್ಟಂಗಾಗಿದೆ. ಯೋಗಿ ಆದಿತ್ಯನಾಥ್ ಬಾಯಲ್ಲಿ ಉತ್ತರ ಪ್ರದೇಶದ ಕಲಾಪದಲ್ಲಿ ಡಿಕೆಯ ಹೆಸರು ಈಗ ಕೈಪಾಳ್ಯಕ್ಕೆ ಮುಜುಗರ ತಂದಿಟ್ಟಿರೋದು. ಇನ್ನು ಕುಂಭಮೇಳದ ಡೀಟೇಲ್ಸ್ ಈಗ ಸಿಗ್ತಿರೋದು ನೋಡಿ. ಮುಖ್ಯಮಂತ್ರಿನೂ ಸೆಷನ್ ಕೊಟ್ಟಿದ್ದಾರೆ. ಅಲ್ಲಿಂದ ಈಗ ಕುಂಭಮೇಳ ಮುಕ್ತಾಯದ ಬಳಿಕ ಹೊರಬಿದ್ದಿರೋ ಅಂಕಿಅಂಶ ಕಂಗಾಲಾಗೋ ರೀತಿ ಇದೆ. 130 ದೋಣಿಗಳ ಮಾಲೀಕ ಒಬ್ಬನಿಗೆ ಈ ಒಂದು ಕುಂಭಮೇಳದಲ್ಲಿ 1.5 ತಿಂಗಳ ಕುಂಭಮೇಳದಲ್ಲಿ 30 ಕೋಟಿ ಸಂಪಾದನೆ ಆಗಿದೆ ಅಂದ್ರೆ ನೀವು ಬೆರಗಾಗಲೇಬೇಕು. 130 ದೋಣಿ ಮಾಲೀಕ ಒಂದು ಸಲ ಸಂಚಾರಕ್ಕೆ ಡಿಸ್ಟೆನ್ಸ್ ಮೇಲೆ 500ರಿಂದ 1000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರಂತೆ. 130 ದೋಣಿ 30 ಕೋಟಿ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ನಿಬ್ಬೆರಗಾಗ್ಬೇಕಲ್ವಾ. ಏನು ಸಿಕ್ತು ಅಂದರೆ ನೋಡಿ ಏನೇನು ಸಿಕ್ಕಿದೆ ಅಂತ. ಅಂಗಡಿಯವರು, ಸಣ್ಣ ಪುಟ್ಟ ಅಂಗಡಿಯವರು, ದೊಡ್ಡದು ಬಿಡಿ, ಇವ್ರು 130 ದೋಣಿ ಇತ್ತು. ಸಣ್ಣ ಪುಟ್ಟ ಅಂಗಡಿಯವರು ಈ 1.5 ತಿಂಗಳಲ್ಲಿ ಇಡೀ ವರ್ಷದ ಆದಾಯವನ್ನು ಪಡ್ಕೊಂಡಿದ್ದೀವಿ ಅಂತ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. 66 ಕೋಟಿ ಜನರ ಆಗಮನಕ್ಕೆ ಸಾಕ್ಷಿ ಆಯ್ತಲ್ವ ಉತ್ತರ ಪ್ರದೇಶದ ಪ್ರಯಾಗ್ರಾಜ್. ಅಲ್ಲಿ ಹಣದ ಹೊಳೆಯೇ ಹರಿದಿದೆ ಅನ್ನೋದು ಈಗ ಸಿಗ್ತಿರುವಂತಹ ಅಂಕಿಅಂಶ. ವಿಶೇಷವಾಗಿ ಸಾರಿಗೆ ಸಂಚಾರದ ಮೂಲಕವೇ 1.5 ಲಕ್ಷ ಕೋಟಿ ರೂಪಾಯಿ ಭಾರಿ ವಹಿವಾಟಾಗಿದೆ. ಅಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ನೇರವಾಗಿ ಸಿಕ್ಕುವಂಥದ್ದು ಕೂಡ ಲಾಭ ಆಗಿದೆ. ಓವರ್ ಆಲ್ 3.5ರಿಂದ 4 ಲಕ್ಷ ಕೋಟಿ ವಹಿವಾಟು, ಅದರಲ್ಲಿ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಒಳ್ಳೆಯ ಲಾಭ ಆಗಿದೆ. ಮತ್ತು ಧಾರ್ಮಿಕ ಮಹೋತ್ಸವ ಒಂದರಲ್ಲಿ ಇಷ್ಟು ದಿನ 45 ದಿನಗಳ ಈ ಅತಿ ದೊಡ್ಡ ದಾಖಲೆ ಬರೆದಂಥ ಧಾರ್ಮಿಕ ಮಹೋತ್ಸವ ಒಂದರಲ್ಲಿ ಒಂದೇ ಒಂದು ಅಪರಾಧವೂ ಜರುಗಿಲ್ಲ. ಅನಾಹುತ ಆಗಿರೋದು ಬೇರೆ, ಆದರೆ ಒಂದೇ ಒಂದು ಅಪರಾಧ ಕೃತ್ಯ ನಡೆದಿಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಯೋಗಿ ಆದಿತ್ಯನಾಥ್ ಅವರು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. 40 ಲಕ್ಷ ವಾಹನ ಸಂಚಾರ ಆಗಿದೆ. ಉತ್ತರ ಪ್ರದೇಶ ರಾಜ್ಯದ ವ್ಯಾಪ್ತಿಯಲ್ಲಿ 3 ಎಕ್ಸ್ಪ್ರೆಸ್ ವೇಗಳಿದ್ದು ಅವುಗಳ ಮೂಲಕ ದಾಖಲೆಯ ಸಂಖ್ಯೆ ವಾಹನಗಳು ಹಾದು ಹೋಗಿವೆ. ಸೊ ಟೋಲ್ ಸಂಗ್ರಹದಲ್ಲಿ ಅತಿ ದೊಡ್ಡ ದಾಖಲೆ ನಿರ್ಮಾಣ ಆಗಿದೆ. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ರಾಜ್ಯದ ಮತ್ತು ದೇಶದ GDPಗೆ ದೊಡ್ಡ ಕೊಡುಗೆ. ಯಾವ ರೀತಿ ಧಾರ್ಮಿಕ ಉತ್ಸವ ಕಾರ್ಯಕ್ರಮವೊಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವ ಮೂಲಕ ಖರ್ಚು ಮಾಡಿದ್ದು 7-8 ಸಾವಿರ ಕೋಟಿ, ಆದರೆ ಬಂದಿದ್ದು ವಹಿವಾಟು ನಡೆದಿದ್ದು ಮತ್ತು ಸರ್ಕಾರ ಬೊಕ್ಕಸಕ್ಕೆ ಸಿಕ್ಕಿದ್ದು ಎರಡೂ ಕೂಡ ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅನ್ನುವ ಅಂಕಿಅಂಶವನ್ನು ಕೊಟ್ಟಿರೋದು. ನೋಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಲಾಭ ಆಗಿದೆ ಅಂದರೆ ವಹಿವಾಟಾಗಿದೆ. ಸಾರಿಗೆ ಸಂಚಾರದಲ್ಲಿ 1.5 ಲಕ್ಷ ಕೋಟಿ, ಹೋಟೆಲ್ ವಸತಿ 40,000 ಕೋಟಿ, ಆಹಾರ ಅಗತ್ಯ ವಸ್ತು 33,000 ಕೋಟಿ ವಹಿವಾಟಾಗಿದೆ. ಧಾರ್ಮಿಕ ಕೊಡುಗೆ ಕೊಟ್ಟಿರೋದು ಕಾಣಿಕೆ ಮತ್ತೊಂದು 20,000 ಕೋಟಿ, ದೇಣಿಗೆಗಳು 660 ಕೋಟಿ, ಟೋಲ್ ಸಂಗ್ರಹ 300 ಕೋಟಿ, ಇತರೆ ಸೇವೆಗಳು 66,000 ಕೋಟಿ. ಈ ರೀತಿ ಹಣದ ಹೊಳೆಯೇ ಹರಿದಿದೆ ಮಹಾಕುಂಭದಲ್ಲಿ. ಈ ಬಾರಿ ರಾಜ್ಯದ GDPಗೆ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಸೊ ಮಹಾಕುಂಭದಲ್ಲಿ ಮುಳುಗೆದ್ರೆ ಏನಾಗತ್ತೆ, ಬಡತನ ಹೋಗುತ್ತಾ, ಮೊದಲು ರೊಟ್ಟಿ ಕೊಡಿ ಮನೆ ಕೊಡಿ ಅಂತ ವಾಗ್ದಾಳಿ ನಡೆಸಿದಂತಹ ಕೈಕೂಟಕ್ಕೆ SP ಮತ್ತು ಕಾಂಗ್ರೆಸ್ಗೆ ಅಂಕಿಅಂಶಗಳ ಸಮೇತ ತಿರುಗೇಟು ಹಂತದಲ್ಲೂ ಕೊಟ್ಕೊಂಡು ಬರ್ತಿದ್ದಾರೆ. ಅದರ ಜೊತೆಗೆ DK ಶಿವಕುಮಾರ್ ವಿಚಾರವನ್ನೇ ಪ್ರಸ್ತಾಪಿಸಿ ಅವರ ಮಾತುಗಳಲ್ಲಿ, ಅವರ ಸಾಲುಗಳಲ್ಲೇ ಚಾಟಿಯೇಟನ್ನು ಕೊಟ್ಟಿರೋದು ಯೋಗಿ ಆದಿತ್ಯನಾಥ್. ಈಗ DK ಶಿವಕುಮಾರ್ ಅವರು ಬರೀ ರಾಜ್ಯ ರಾಜಕಾರಣದಲ್ಲಿ ಜಟಾಪಟಿಗೆ ಸೀಮಿತವಾಗಿರದೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೂ ಅಸ್ತ್ರ ಆಗಿದ್ದಾರೆ. ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ನುಂಗೋ ಹಾಗೂ ಇಲ್ಲ, ಉಗುಳೋ ಹಾಗೂ ಇಲ್ಲ. ಅವರೇ ಹೇಳ್ಕೊಳ್ಳೋ ಹಾಗೆ ನನ್ನ ಸಾಮರ್ಥ್ಯ ಏನು, ನನಗೆ ವೈಬ್ರೇಷನ್ ಇಲ್ವಾ, ನನ್ನ ಮುಖಕ್ಕೆ ಬೆಲೆ ಇಲ್ವಾ, ಬೆಲೆ ಇಲ್ಲದೆ ಡೆಲ್ಲಿ ಎಲೆಕ್ಷನ್ ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ, ಎಲ್ಲ ಎಲೆಕ್ಷನ್ ಇದ್ರು ನನ್ನನ್ನು ಯಾಕೆ ಕರೀತಾರೆ, ಬೇರೆಯವ್ರನ್ನ ಕರೀಲಿ ನೋಡೋಣ ಅನ್ನೋ ರೀತಿಯಲ್ಲಿ ಓಪನ್ ಚಾಲೆಂಜ್ ಹಾಕಿದ್ರಲ್ವಾ. ಅದೇ ರೀತಿ ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲಿ DK ಸದ್ದಲ್ಲಿದ್ದಾರೆ. ಮತ್ತೊಮ್ಮೆ ಬಿಜೆಪಿಯ ಟಾಪ್ ಲೀಡರ್ಸ್ ಬಾಯಲ್ಲಿ DK ಹೆಸರು ಈಗ ಕೇಳಬರ್ತಾ ಇದ್ದು ಕಾಂಗ್ರೆಸ್ಗೆ ಕೈ ಹಿಸುಕಿಕೊಳ್ಳುವಂತಾಗಿದೆ ಪರಿಸ್ಥಿತಿ. ಏನೇ ನಿರ್ಧಾರ ತಗೊಂಡ್ರು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತಹ ಸ್ಥಿತಿಯ ಸ್ಪಷ್ಟ ಸುಳಿವು ಸಿಗ್ತಾ ಇದೆ. ಕಾದು ನೋಡಬೇಕು. DK ಶಿವಕುಮಾರ್ ಅವರ ಈ ಟ್ರೇಲರ್ ಅಷ್ಟೇ, ಇದು ಜಸ್ಟ್ ಒಂದು ಸ್ಯಾಂಪಲ್ ಅನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ನಡೆಯನ್ನು ಅನುಸರಿಸಲಿದ್ದಾರೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.